ಒಂದು ತನ್ನ ಪ್ರಚಾರಕ್ಕಾಗಿ ವಿವಿಧ ರೀತಿಯ ಕಲೆ ಲೈಕ್ ಬೀದಿ ನಾಟಕ ಆಗಿರ್ಬೋದು ಅಥವಾ ಸಂಗೀತ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ರಂಗಾಯಣದಂಥ ಸಂಸ್ಥೆಗಳನ್ನ ಸ್ಥಾಪಿಸುವ ಮೂಲಕ ಅತ್ಯುತ್ತಮ ಕೃತಿಗಳನ್ನ ರಂಗಭೂಮಿಗೆ ತರುವಂಥದ್ದಾಗಿರ್ಬೋದು ಅಥವಾ ಗ್ರಾಮೀಣ ಮಟ್ಟದಲ್ಲಿನ ಕಲೆಗಳನ್ನು ಪೋಷಿಸೋದಕ್ಕೆ ಜನಪದ ಹಾಡುಗಳು ಅಥವಾ ಬೇರೆ ಬೇರೆ ರೀತಿಯ ಕಲಾ ಪ್ರಕಾರಗಳನ್ನ ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿಯಿಂದ ಸರ್ಕಾರ ಈ ಥರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತದೆ. ಮುಂಚೆ ಎಲ್ಲ ಊರಿಗೊಬ್ಬ ಭಜನೆ ಪದ ಆಡೋರು ಅಥವಾ ಇನ್ಯಾವುದೋ ಸೋಬನೆ ಪದ ಆಡೋ ಹೆಣ್ಮಕ್ಳು ತುಂಬ ಇಡೀ ಹಳ್ಳಿಗೆ ಫೇಮಸ್ ಆಗಿರ್ತಾ ಇದ್ರು. ಯಾವುದೇ ಒಂದು ಮನೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಆ ಭಜನೆಯವರು ಅಥವಾ ಸೋಬನೆ ಪದದವರು ಅಥವಾ ಇನ್ಯಾರು ಕಲಾವಿದರು ಕಲಾವಿದೆ ಬಹುತೇಕ ಅಜ್ಜಿ ಅಥವಾ ಒಂದು ತಾತ ಆ ಥರದ ಮುತ್ಯ ಆ ಥರದ ಇದರಲ್ಲಿರೋರು ಅವರೊಂದು ಇಡೀ ಹಳ್ಳಿಲಿ ಒಂದು ಗುಂಪನ್ನ ಬೆಳೆಸೋರು. ಚೆನ್ನಾಗಿ ಆಡೋ ಚಿಕ್ಕ ಹುಡುಗನಿಂದ ಹಿಡಿದು ಮಧ್ಯ ವಯಸ್ಕನಿಂದ ಹಿಡಿದು ಅದೊಂದು ಗುಂಪಾಗಿರೋದು. ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಅವರನ್ನ ಹೋಗಿ ಕರೆದ್ರೆ ಅವರು ಖುಷಿಯಿಂದ ಇಡೀ ರಾತ್ರಿ ಪೂರ್ತಿ ಭಜನೆ ಆಗಲಿ ಅಥವಾ ಪ್ರತಿದಿನ ಸಂಜೆ ಸೋಬನೆ ಪದಗಳಾಗಲಿ ಆ ಥರ. ಈಗ ಕಾಲ ಬದಲಾಗಿದೆ. ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ. ಪ್ರತಿಯೊಬ್ಬರ ಒಳಗಿರುವಂತಹ ಕಲೆನ ತಮ್ಮನ್ನ ತಾವು ಸೆಲ್ಫಿ ಹಿಡಿದು ಪ್ರದರ್ಶನ ಮಾಡ್ಕೋಬೋದು. ನನಗೆ ಚೆನ್ನಾಗಿ ಆಡಕ್ಕೆ ಬರುತ್ತೆ ಅಥವಾ ನನಗೆ ಚೆನ್ನಾಗಿ ಮಾತಾಡೋದಕ್ಕೆ ಬರುತ್ತೆ ಅಥವಾ ನನಗೆ ಚೆನ್ನಾಗಿ ಡ್ಯಾನ್ಸ್ ಮಾಡೋದಕ್ಕೆ ಬರುತ್ತೆ. ಹಂಗಾಗಿ ಮುಂಚೆ ಊರಿಗೊಬ್ಬ ಕಲಾವಿದರು ಅತ್ಯುತ್ತಮ ಒಳ್ಳೆ ಭಜನೆ ಹಾಡುಗಾರ ಒಳ್ಳೆ ಸೋಬಾನೆ ಹಾಡುಗಾರ್ತಿ ಇರೋಂಥ ಕಾಲ ಇತ್ತು. ಈಗ ಪ್ರತಿ ಮನೆಗೊಬ್ಬ ಮನೆಗೆ 5 ಜನನೂ ಕಲಾವಿದರೆ. ಮೊಬೈಲ್ ಬಂದಾಗಿಂದ ಮನೆಯಲ್ಲಿರೋ 5 ಜನನೂ ಕಲಾವಿದರೆ. ಒಬ್ಬರು ಡ್ಯಾನ್ಸಲ್ಲಿ, ಒಬ್ಬರು ಸಿಂಗಿಂಗಲ್ಲಿ, ಒಬ್ಬರು ಇನ್ನೇನೋ ಆ್ಯಕ್ಟಿಂಗಲ್ಲಿ, ಅವರವರ ಸೆಲ್ಫಿ ವಿಡಿಯೋಗಳು ಅಥವಾ ರೀಲ್ಸ್ಗಳು ಆ ಥರದ ಕಾಣ. ಸೊ ಮನರಂಜನೆ ಹಾಗೇ ಇದೆ. ಅದೇ ಹಾಡು, ಅದೇ ಕುಣಿತ, ಅದೇ ಆ್ಯಕ್ಟಿಂಗ್, ಅದೇ ನಾಟಕ, ಅದೇ ಇದು. ಬಟ್ ಅಭಿವ್ಯಕ್ತಿಗೊಳಿಸುವ ಸಾಧನಗಳು ತುಂಬ ಬದಲಾಗಿದ್ದಾವೆ. ನಿಮಗೆ ಊರ ಜಾತ್ರೆಗೆ ನಾಟಕ ಮಾಡ್ಬೋದಿತ್ತು. ವರ್ಷಕ್ಕೆ 1 ಅಥವಾ 2 ಅಥವಾ ಇನ್ನೇನೋ ಕಾರ್ಯಕ್ರಮ ಇದ್ದಾಗ ಬೇರೆ ಬೇರೆ ಥರದ